ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಈಗ 2,000 ಕೊಟ್ಟ ತಕ್ಷಣ ಬಸ್ ಫ್ರೀ ಕೊಟ್ಟ ತಕ್ಷಣ ಅವ್ರ ಖರ್ಚು ಹೆಂಗಾಗುತ್ತೆ? ಇವೆಲ್ಲ ಪರಿಣಾಮಗಳು ನಮ್ಮ ಆರ್ಥಿಕ ಮಟ್ಟದಲ್ಲಿ ಭಾಳಷ್ಟು ಎಫೆಕ್ಟ್ ಆಗಿದೆ. ಈಗ ನೀವು ಯಾವುದೇ MLA ಕೇಳೋರು, ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, ಇನ್ನಿತರ ಪಕ್ಷಗಳು MLA ಹೇಳ್ತಾರೆ ನಮ್ಗೆ ಬೇಕಾದ ಡೆವಲಪ್ಮೆಂಟ್ಗೆ ಸರ್ಕಾರದಿಂದ ಹಣ ಬಿಡುಗಡೆ ಆಗಿಲ್ಲ ಅನ್ನೋದು ಘಂಟಾಘೋಷವಾಗಿ ಹೇಳ್ತಾರೆ. ಐ ಆಮ್ ನಾಟ್ condemning any political party or appreciating the political party. As a businessman, as a industrialist, I am informing through media ಏನಂದ್ರೆ ಬಹಳಷ್ಟು ಡೆವಲಪ್ಮೆಂಟ್ ಕೆಲಸಗಳು ಆಗ್ತಾ ಇಲ್ಲ, ಅದರಿಂದ ಕುಂಠಿತವಾಗಿದೆ. ಈಗ ಫಾರ್ ಎಕ್ಸಾಂಪಲ್ ಇಂಡಸ್ಟ್ರೀಸ್ ಬೇಕಾದಂಥ ಇಂಡಸ್ಟ್ರಿಯಲ್ ಎಸ್ಟೇಟ್ಲಿ ಬೇಕಾದಂಥ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟೀಸ್ ಇವತ್ತೂ ಆಗಿಲ್ಲ. ಕಳೆದ 50 ವರ್ಷದಿಂದ ಪೀಣ್ಯ ಇಂಡಸ್ಟ್ರಿಯಲ್ ಎಸ್ಟೇಟ್ ಇದ್ದರೆ ಅದಕ್ಕೆ ಬೇಕಾದಂಥ ರೋಡ್ಗಳಿಲ್ಲ, ಬೇಕಾದಂಥ ಫಂಡಮೆಂಟಲ್ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ. ಈಗಾದ್ರೆ ಹೇಗಾಗುತ್ತೆ? ಅದ್ರ ಬಗ್ಗೆ ರಾಜಕೀಯ ವ್ಯಕ್ತಿಗಳು ಯೋಚನೆ ಮಾಡಬೇಕು. ಎಷ್ಟು ಮಟ್ಟಿಗೆ ನಾವು ಸಮರ್ಪಕವಾಗಿ ಈ ಯೋಜನೆಯನ್ನು ಅಳವಡಿಸಬಹುದು, ಹೇಗಿದ್ರೆ ಎಫೆಕ್ಟ್ ಆಗುತ್ತೆ ಅವ್ರಿಗೆಲ್ಲ ಗೊತ್ತಿದೆ. ಯೋಜನೆಗಳಿಂದ ಆರ್ಥಿಕತೆ ಕುಂಠಿತ ಆಗುತ್ತೆ, ಅದರಿಂದ ಅಭಿವೃದ್ಧಿ ಕೆಲಸಗಳು ಆಗ್ತಿಲ್ಲ. ನಾಗೇಂದ್ರ ಸರ್, ನಿಮ್ಮ ವರ್ಷನೇನು ಗ್ಯಾರಂಟಿ ಯೋಜನೆಗಳು? ಮೇಡಮ್, ಇವತ್ತು ಗ್ಯಾರಂಟಿ ಯೋಜನೆಯಲ್ಲಿ ಮೊಟ್ಟ ಮೊದಲು ಅಪಸ್ವರ ಎತ್ತಿತ್ತೆ ಕಾಂಗ್ರೆಸ್ ಪಕ್ಷದ ಶಾಸಕರು. ನಾವು ಮೊದಲಿಂದನೂ ನೋಡ್ದಂಗೆ ಸರ್ಕಾರ ಬಂದು ಏನು ಗ್ಯಾರಂಟಿ ಯೋಜನೆಗಳು ಕೈ ತಗಂತೋ ಅವತ್ತಿಂದ BR ಪಾಟೀಲ್ ಅವ್ರು ಹೇಳಿದ್ದಾರೆ, ಯತ್ನಾಳ್ ಅವ್ರು ಹೇಳಿದ್ದಾರೆ, ಜಾರ್ಜ್ ಅವ್ರು ಹೇಳಿದ್ದಾರೆ, ದೇಶಪಾಂಡೆ ಅವ್ರು ಹೇಳಿದ್ದಾರೆ. ಅಲ್ಲ, ಯತ್ನಾಳಲ್ಲ, ಇವರು ರಾಘವೇಂದ್ರ ನೋಡಿ ಆಯ್ತು, ರಾಘವೇಂದ್ರ ಇಟ್ನಾಳ್ ಅವರು ಹೇಳಿದ್ದಾರೆ ಗ್ಯಾರಂಟಿ ಯೋಜನೆ ಅಭಿವೃದ್ಧಿ ಇಲ್ಲ, ವಿಧಾನಸೌಧದಲ್ಲಿ ನೇಣಾಕಬೇಕಾಗುತ್ತೆ, ರೈತರ ಪರವಾಗಿ ಯಾವ್ದು ಅಭಿವೃದ್ಧಿ ಇಲ್ಲ ಅಂತ ಹೇಳಿದ್ದಾರೆ. BR ಪಾಟೀಲ್ ಅವರೇ ನಮಗೆ ಅನುದಾನನೇ ಕೊಡ್ತಾ ಇಲ್ಲ, ನನ್ಗೆ ಗೊತ್ತಿಲ್ದಂಗೆ 17 ಕೋಟಿ ಬಂದು ಹೋಗ್ತಾ ಇದೆ ಅಂತ ಅವ್ರು ಭ್ರಷ್ಟಾಚಾರ ಬಗ್ಗೆ ಆಚೆ ತಂದಿದ್ದು ನೋಡಿದೀವಿ. YNG ಗೋಪಾಲ್ ಕೃಷ್ಣ ಅವ್ರು ಹೇಳಿದ್ದಾರೆ ಚರಂಡಿ ಮಾಡಿಲ್ಲ 2 ವರ್ಷದಿಂದ ಅಂತ ಹೇಳಿದ್ದಾರೆ. ರೀಸನ್ ಇಷ್ಟೇ, ಯಾಕಂದ್ರೆ ಗ್ಯಾರಂಟಿ ಯೋಜನೆಗೆ ಅನುದಾನ ಹೋಗ್ತಾ ಇದೆ, ನಮ್ಗೆ ಅಭಿವೃದ್ಧಿಗೆ ಏನು ಕೊಡ್ತಾ ಇಲ್ಲ ಅಂತ. ಆಮೇಲೆ ಇವರು ದೇಶಪಾಂಡೆ ಹೇಳಿದ್ರು ಯಾರು ಉಚಿತವಾಗಿ ಯಾವ ರಾಜ್ಯದಲ್ಲಿ ದೇಶ ಉಚಿತ ಕೊಟ್ಟರೆ ದೇಶ ಸರ್ವನಾಶ ಆಗೋಗುತ್ತೆ ಅಂತ ಹೇಳಿದ್ರು, ದಿವಾಳಿ ಆಗೋಗುತ್ತೆ ಅಂತ. ಪರಮೇಶ್ವರ್ ಹೇಳ್ತಾರೆ ಇವತ್ತು ಸರ್ಕಾರದಲ್ಲಿ ದುಡ್ಡೇ ಇಲ್ಲ, ಖಜಾನೆ ಖಾಲಿಯಾಗಿ ಹೋಗಿದೆ ಅಂತ ಹೇಳ್ತಾರೆ. ಹಾಗೆ ಇವತ್ತು ಏನಾಗ್ತಾ ಇದೆ ಅಂದರೆ ದೇಶಕ್ಕೆ ಬೇಕಾದ ಮುಖ್ಯವಾಗಿ ಏನು ಇವತ್ತು ಸುಪ್ರೀಂ ಕೋರ್ಟ್ ಎಚ್ಚೆತ್ಕೊಂಡು ಅಟ್ಲೀಸ್ಟ್ ಇದ್ರ ಮುಂದೆ ಒಂದು ಕನ್ಸಿಡರ್ ತಗಂತಲ್ಲ, ಅದಕ್ಕೆ ಧನ್ಯವಾದ ಹೇಳ್ಬೇಕಾಗಿದೆ. ದೇಶದಲ್ಲಿ ಈ ದೇಶ ಬೇಕಾಗಿರೋದು ಕಾಂಗ್ರೆಸ್ ಅವರು ಅವತ್ತಿಂದ ತಂದಿತ್ತು ಗರೀಬ್ ಆಟೋ ಅಂತ ತಂದ್ಬಿಟ್ಟು ಇವತ್ತು ಕೂಡ ಸ್ವಾರ್ಥವಾಗಿ ಮತ್ತೆ ಅವ್ರು ಭಿಕ್ಷೆ ಬೇಡತರನೇ ಇವತ್ತು ಜನ ನಡೆಸ್ಕೊತಾರೆ ಈ ದೇಶದಲ್ಲಿ. ಯಾಕಂತಂದ್ರೆ ಇವತ್ತು ಕೂಡ 5 kg ಚೀಲ ಸರ್ಕಾರದಲ್ಲಿ ಇಷ್ಟು ಟೆಕ್ನಾಲಜಿ ಮುಂದೆ ಇದ್ರು ಕೂಡ 5 kg 10 kgಗೆ ಚೀಲ ಹಿಡ್ಕೊಂಡು ಸರ್ಕಾರದ ಮುಂದೆ ಭಿಕ್ಷೆ ಬಿಡಬೇಕಾಗಿದೆ. ಇವತ್ತು ನಾವು ಅದನ್ನ ಕಣ್ಣಾರ ನೋಡ್ತಾ ಇದೀವಿ. ಇವತ್ತು ನಮ್ಮ ರಾಜ್ಯಕ್ಕೆ ಬೇಕಾಗಿತ್ತು ಉದ್ಯೋಗ ಬೇಕಾಗಿತ್ತು, ಶಿಕ್ಷಣ ಬೇಕಾಗಿತ್ತು, ಆರೋಗ್ಯ ಬೇಕಾಗಿತ್ತು. ಇದ್ರ ಬಗ್ಗೆ ಏನಾದ್ರೂ ಒಂದೇ ಒಂದು ಅರಿವಿದೆಯಾ? ಈ ಅವೈಜ್ಞಾನಿಕ ಒಂದು ಕಾರ್ಯಕ್ರಮ ಮಾಡಿದಾರಲ್ಲ, ಲದ್ದಿ ಇಲ್ಲದ ಬುದ್ಧಿ ಇಲ್ಲದ ಜೀವಿಗಳ ಜೊತೆ ಇರೋದಂತ ಹೇಳ್ಬೋದು. ಏನು ಇವತ್ತು ಅವ್ರ ಜೊತೆ ಆಫೀಸರ್ಗಳು ಇದಾರಲ್ಲ ಸಿದ್ದರಾಮಯ್ಯ ಜೊತೆ, ಲದ್ದಿನ ಇಲ್ಲ ಬುದ್ಧಿ ಇಲ್ಲ ತಲೆ ಇದ್ದಿದ್ದಾವೆ ಅಂತ ಹೇಳ್ಬೋದು. ಅವೈಜ್ಞಾನಿಕ ಕಾರ್ಯಕ್ರಮಗಳು. ಇವ್ರು ಏನ್ ಮಾಡಿದ್ರು ಈ ಕಾರ್ಯಕ್ರಮದಿಂದ ಕಾಂಗ್ರೆಸ್ ಕಾರ್ಯಕರ್ತರನ್ನ ತಂದು ಸಂಬಳಕ್ಕೆ ಇಟ್ಕೊಂತಾರೆ, ಕ್ಯಾಬಿನೆಟ್ ರ್ಯಾಂಕ್ ಕೊಡ್ತಾರೆ. ಯಾಕಾಗಿ 5 ಗ್ಯಾರಂಟಿಗಳು ಸರಿಯಾಗಿ ಕಾಂಗ್ರೆಸ್ ವೋಟ್ ಹಾಕಿರೋ ಮತದಾರರಿಗೆ ಹೋಗ್ತಾ ಇದೆಯಲ್ಲ ಅಂತ ನೋಡಕ್ಕೆ ಇವ್ರಿಗೆ ಅಧಿಕಾರಿಗಳ ಮೇಲೆ, PDO ಮೇಲೆ, ಕೆ ಸರ್ಕಾರ ಮೇಲೆ, ತಹಸೀಲ್ದಾರ್ ಮೇಲೆ, ACDC ಮೇಲೆ ನಂಬಿಕೆ ಇಲ್ಲ. ಕಾಂಗ್ರೆಸ್ ಕಾರ್ಯಕರ್ತರು ತಂದು ಈ ಗ್ಯಾರಂಟಿಗಳು ಸರಿಯಾಗಿ ಕಾಂಗ್ರೆಸ್ ಮತದಾರ ಹೋಗ್ತಾ ಇದೆ ಅಂತೇಳಿ ಅವ್ರಿಗೆ ಸಂಬಳ ಕೊಟ್ಟು, ಅದು ಎಲ್ಲಿ ಬೂತ್ ಮಾಡಿದ್ರೆ ಸಂಬಳ ಕೊಟ್ಟು ಕ್ಯಾಬಿನೆಟ್ ರ್ಯಾಂಕ್ ಕೊಡ್ತಾರೆ ಇವರು. ಅಂದ್ರೆ ಇವರ ಸ್ವಾರ್ಥ ಎಷ್ಟಿದೆ ಅಂತಂದ್ರೆ ಇವರು ಒಂದು ಎಲೆಕ್ಷನ್ ಗಿಮಿಕ್ಗೋಸ್ಕರ ಇಡೀ ರಾಜ್ಯನ ಸಂಪೂರ್ಣ ದಿವಾಳಿ ಮಾಡಿದ್ದಾರೆ. ಅದೇ ರೀತಿ ಎಲ್ಲರಿಗೂ ಒಂದೇ ಮೇಡಮ್, ನೋಡಿ ನ್ಯಾಯ ಎಲ್ಲರಿಗೂ ಒಂದೇ ಇಡೀ ದೇಶದಲ್ಲಿ. ಅದನ್ನೇ ಮೇಡಮ್, ಅದು BJP ಮಾಡಬೇಕು ಯೋಜನೆಗಳು. BJPಯಲ್ಲಿ ಯೋಜನೆಗಳು ಮಾಡಿದ್ರು. ಏನ್ ಯೋಜನೆಗಳು ಮಾಡಿದ್ರು? ಸೈಕಲ್ಗಳು ಕೊಟ್ಟರು, ಲ್ಯಾಪ್ಟಾಪ್ಗಳು ಕೊಟ್ಟರು, ಮಕ್ಕಳಿಗೆ ಎಜುಕೇಶನ್ಗೆ ಪ್ರೋತ್ಸಾಹ ಕೊಟ್ಟರು, ಮಕ್ಕಳಿಗೆ ಪ್ರೋತ್ಸಾಹ ಕೊಡ್ತಾ ಇದ್ರು, ಪ್ರೋತ್ಸಾಹ ಧನ ಕೊಡ್ತಾ ಇದ್ರು. ಆಮೇಲೆ ರೈತರಿಗೆ ಅಲ್ಲಿಂದ ಸರ್ಕಾರದ 6,000 ಕೊಟ್ಟರೆ 4,000 ಕೊಡ್ತಾ ಇದ್ರು. ಅಂದ್ರೆ ಅಭಿವೃದ್ಧಿ ಆಗ್ಬೇಕಾದ್ರು ಆ ರೀತಿ ಚಿಂತನೆ ಇವತ್ತು ನಿಮ್ಮ ಚಿಂತನೆ ಒಂದು ಚಿಂತನೆ ಮೇಡಮ್, ಯಾರು ಮಾತಾಡೋದಿರ್ತಲ್ಲ ನಂಗೆ ಬಿಡಿ ಒಂದು ನಿಮಿಷ, ಇವರೆಲ್ಲ ಮಾತಾಡ್ತಾರೆ. ಆಯ್ತು, ಅದನ್ನೇ ಕೇಳಿ ತಾಳ್ಮೆ ಇರಲಿ ಮೇಡಮ್. ಸಮಸ್ಯೆ ಬಗ್ಗೆ ಹೇಳ್ಬೇಕು, ತಾಳ್ಮೆ ಇರಲಿ. ನಮ್ಗೆ ಕರೆದಿರೋದೇ ಮಾತಾಡಕ್ಕೆ. ನಾನು ಮಾತಾಡಿ ಟೈಮ್ ನೋಡ್ಕೊಳ್ಳಿ. ಸರಿ ಮೇಡಮ್, ಪಾಸ್ ಬಿಡಿ ಮೇಡಮ್. ಆಯ್ತು, ನಿಮಗೆ ತಾಳ್ಮೆ ಮಾತಾಡಿ. ನಾಗೇಂದ್ರ ಸರ್ ಹೇಳಿ ನೋಡಿ, ನಾವು ಕೂಡ 2 ಕಿಲೋ, ನಾವು ಕೂಡ 10 ಕಿಲೋಮೀಟರ್ ಬಂದಿರ್ತೀವಿ. ಸಮಸ್ಯೆಗಳು ಹೇಳ್ಬೇಕಂತಾನೆ ಮಾತಾಡಿ. ಅಭಿವೃದ್ಧಿ ಕುಂಠಿತ ಆಗ್ತಾ ಇದೆ ಗ್ಯಾರಂಟಿ ಯೋಜನೆಗಳಿಂದ ಅಂತ ಯಾರು ಬೇರೆ ಪಕ್ಷದವರು ಆರೋಪ ಅಲ್ಲ, ಸುಪ್ರೀಂ ಕೋರ್ಟ್ ಇದ್ರ ಬಗ್ಗೆ ಅಭಿಪ್ರಾಯ ವ್ಯಕ್ತಪಡಿಸುತ್ತೆ. ಇದನ್ನ ಒಪ್ಕೊಳ್ಳುವ ಮನಸ್ಥಿತಿಯಲ್ಲಿ ಇದ್ದೀರಾ ಹೇಗೆ? ಅಲ್ಲ, ಒಂದ್ ನಿಮಿಷ. ಮೊದಲನೇದಾಗಿ ಸುಪ್ರೀಂ ಕೋರ್ಟ್ ಹೇಳಿರ್ತಕ್ಕಂಥದ್ದು ಕರ್ನಾಟಕಕ್ಕಲ್ಲ, ಕೇಂದ್ರ ಸರ್ಕಾರ. ಎಲ್ಲ ಕೇಂದ್ರ ಸರ್ಕಾರಕ್ಕೆ ಛೀಮಾರಿ ಹಾಕಿರ್ತಕ್ಕಂಥದ್ದು. ಯಾಕೆ ಅಂತಂದ್ರೆ ನೀವು ಮಾಡಿರ್ತಕ್ಕಂಥ ಅನಾಚಾರದಿಂದ, ನೀವು ಮಾಡಿರ್ತಕ್ಕಂಥ ಆರ್ಥಿಕ ದಿವಾಳಿತನದಿಂದ ಕೇಂದ್ರ ಸರ್ಕಾರದ ಬೆಲೆ ಏರಿಕೆಯಿಂದ, ಕೇಂದ್ರ ಸರ್ಕಾರದ
ಒಂದ್ ನಿಮಿಷ ನಿಮ್ಮ ಕೇಳಕ್ಕಲ್ಲ ನಾನು ಬಂದಿರೋದು. ಪ್ಲೀಸ್ ವೈಟ್. ನಿಮ್ಮ ಮಾತನ್ನು ಕೇಳಕ್ಕಲ್ಲ. ಎರಡು ಗೆಸ್ಟ್ಗಳು ಬಂದವರೆಲ್ಲ ದಬ್ಬಾಳಿಕೆ ಮಾಡೋದಾದ್ರೆ ಯಾಕೆ ಬರ್ತೀರಾ ಅಂತ ನಮ್ಗೆ ಗೊತ್ತಿಲ್ಲ. ಆಂಕರ್ಸ್ ಕೂತ್ಕೊಂಡು ಪ್ರಶ್ನೆ ಮಾಡಬಾರ್ದು ಅಂದ್ರೆ ಹೆಂಗೆ ಅಂತ ಅರ್ಥ ಆಗ್ತಾ ಇಲ್ಲ ನನಗೆ. 2 ನಿಮಿಷಕ್ಕೆ ಸಮಯ ಕೊಡಿ, ಆಮೇಲೆ ಬೇರೆ ಪ್ರಶ್ನೆ ಆಂಗಲ್ ಅಲ್ಲಿ ಹೋದ್ರೆ ಓಕೆ. 5 ನಿಮಿಷ ಸರ್ ಫಸ್ಟ್ ರಿಯಾಕ್ಷನ್ ಗೆ 5 ನಿಮಿಷ ತಗೊಂಡ್ರೆ ಬೇರೆಯವರು ಮಾತಾಡೋದು ಬೇಡವಾ? ಅದಕ್ಕೆ ದಬ್ಬಾಳಿಕೆ ಮಾಡಿದ್ರೆ 5 ನಿಮಿಷ ನೋಡಿ ಮೇಡಮ್, ತೆಗೆದು ನೋಡಿ. ಮಾತಾಡ್ತಿದ್ರೆ ಮಾತಾಡಿ ಸರ್, ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಬಿಟಾಕಿ. 5 ನಿಮಿಷ ಟೈಮ್ ಕೊಡಲ್ಲ ಹೆಂಗೆ ಮೇಡಮ್ ಬಂದು ನಮಗೆ. ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ನೇರವಾಗಿ ಛೀಮಾರಿ ಹಾಕಿದೆ. ಈ ದೇಶದಲ್ಲಿ ಏನು ಇವತ್ತು ಗ್ಯಾರಂಟಿಗಳನ್ನ ಕೊಡ್ತಾ ಇದೆ, ಗ್ಯಾರಂಟಿಗಳು ಕೊಡ್ತಾ ಇರ್ತಕ್ಕಂಥದ್ದೇ ಕೇಂದ್ರ ಬಿಜೆಪಿ ಸರ್ಕಾರ ಮಾಡಿರ್ತಕ್ಕಂಥ ಆರ್ಥಿಕ ದಿವಾಳಿತನದಿಂದ, ರಾಜ್ಯ ಸರ್ಕಾರಗಳ ದಿವಾಳಿ ಮಾಡಿರ್ತಕ್ಕಂಥದ್ದೇ ಕೇಂದ್ರ ಸರ್ಕಾರ. ಯಾಕೆ ಮೊದಲನೇ ಬಾರಿಗೆ ಒಂದು ಪೆಟ್ರೋಲ್ ಡೀಸೆಲ್ ಬೆಲೆಯನ್ನ ಜಾಸ್ತಿ ಮಾಡಿದ್ದಾರೆ. ಯಾಕೆ ಅಂತಂದ್ರೆ ಈ ದೇಶದ ಏನು ಡಾಲರ್ ಬೆಲೆಯನ್ನ 92 ರೂಪಾಯಿ ತೆಗೆದುಕೊಂಡಿದ್ದಾರೆ. ಬಿಜೆಪಿಗೆ ಉತ್ತರ ಬೇಕಾಗಿಲ್ಲ, ಉತ್ತರ ಕೊಡಕ್ಕಲ್ಲ ನಾನು ಬಂದಿರೋದು. ದಯವಿಟ್ಟು ನನ್ನ ಅವಕಾಶ ನೀವು ಕಿತ್ಕೊಂಡ್ಬಿಡಿ. ನಾನು ಒಬ್ಬರೇ 4 ಜನಕ್ಕೆ ಉತ್ತರ ಕೊಡ್ಬೇಕು. ದಯವಿಟ್ಟು ಅವ್ರಿಗೆ 2ರಷ್ಟು ಅವಕಾಶ ನಾನು ಕೊಡ್ಬೇಕು. ಕೇಂದ್ರ ಬಿಜೆಪಿ ಸರ್ಕಾರದ ಏನು ದುರಾಡಳಿತದಿಂದ ಕೇಂದ್ರ ಏನಾದ್ರು ಇವತ್ತು ಅವರು ಡಾಲರ್ ಬೆಲೆ 50 ರೂಪಾಯಿ ತಂದಿರುವ ಪೆಟ್ರೋಲ್ ಬೆಲೆ ನೋಡಿ, ರಾಜ್ಯದಲ್ಲಿ ಸುವರ್ಣ ಯುಗ ರೈತರನ್ನು ಅಲ್ಲಿ ಕಂಪ್ಲೀಟ್ ಮಾಡ್ಲಿ. ಅದಾದ್ಮೇಲೆ ನಾನು ಹೇಳೋದಕ್ಕೆ ಬರೀ ರಾಜ್ಯಕ್ಕೆ ಅರ್ಥ ಆಗಲ್ಲ ಅಂತ ತಪ್ಪು ಸಂದೇಶ ಕೊಟ್ರು ಅಂತ ಕನ್ವೆ ಮಾಡಿ ಬೇಡ ಅಂತ. ಸೊ ಹಾಗಾಗಿ ಇವತ್ತು ಕೇಂದ್ರ ಸರ್ಕಾರ ಯಾಕೆ ರಾಜ್ಯ ಸರ್ಕಾರಗಳು ಆರ್ಥಿಕ ದಿವಾಳಿ ಆಗ್ತದೆ? ಯಾಕೆ GST ಬರೋದಕ್ಕೆ ಮೊದಲು ರಾಜ್ಯ ಸರ್ಕಾರ ಸಾಲ ಎಷ್ಟಿತ್ತು? ರಾಜ್ಯ ಸರ್ಕಾರದ ಸಾಲ ಕೇವಲ 1,34,000 ಇತ್ತು. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.